ಶಾಲೆ ಮಕ್ಕಳ ಶಿಕ್ಷಣ ವಿದ್ಯಾರ್ಥಿ ಉದ್ಯೋಗಕ್ಕಾಗಿ ಇಡೀ ರಾಜ್ಯದ ಪಂಚಮಸಾಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಪ್ರಾಮಾಣಿಕವಾಗಿ 5 ವರ್ಷಗಳಿಂದ ಪ್ರಾಮಾಣಿಕವಾದಂಥ ಹೋರಾಟವನ್ನು ಮಾಡ್ತಾ ಬಂದಿದ್ದೀವಿ. ನಮ್ಮ ಹೋರಾಟಕ್ಕೆ ಎಲ್ಲ ಸರ್ಕಾರಗಳು ಸಾಧ್ಯವಾದಷ್ಟು ಮಟ್ಟಿಗೆ ಎಷ್ಟು ಮಟ್ಟಿಗೆ ಸ್ಪಂದನೆ ಮಾಡೋಕ್ಕೆ ಸ್ಪಂದನೆ ಮಾಡಿದ್ದಾರೆ. ಆದರೆ ಕಳೆದ ವರ್ಷ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಇವತ್ತಿನ ಸರ್ಕಾರ ನಮ್ಮ ಸಮುದಾಯದವರನ್ನು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾನೂನು ಬಾಹಿರವಾಗಿ ಯಾವುದೇ ಮುನ್ಸೂಚನೆ ಕೊಡಲಾರ್ದೇ ಲಾಠಿ ಚಾರ್ಜ್ ಮಾಡೋ ಮುಖಾಂತರ ನಮ್ಮ ಸ್ವಾಭಿಮಾನವನ್ನು ಕೆಡಕುವಂಥ ಪ್ರಯತ್ನ ಮಾಡಿದೆ. ಅದು ಇಡೀ ಲಿಂಗಾಯತ ಇತಿಹಾಸದಲ್ಲಿ ಮೊದಲ ದೌರ್ಜನ್ಯ. ಈ ಥರ ದೌರ್ಜನ್ಯವನ್ನು ಯಾವ ಸರ್ಕಾರಗಳು ಮಾಡಿದ್ದಿಲ್ಲ. ಅವ್ರಿಗೆ ಕೊಡೋಕ್ಕೆ ಇಷ್ಟ ಇಲ್ಲಪ್ಪ ಅಂದರೆ ನಮ್ಗೆ ಹೇಳ್ಬೋದಾಗಿತ್ತು ಅಥವಾ ಉದಾಸೀನ ಮಾಡೋದಾಗಿತ್ತು. ಮುನ್ಸೂಚನೆ ಕೊಡಲಾರ್ದೇ ಅಮಾಯಕ ಪೊಲೀಸರು ಕುಮ್ಮ ಕೊಟ್ಟು ಬಿಂಡ್ರಸ್ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದು ಒಂದು ರೀತಿ ಖಂಡನೀಯವಾಗಿರ್ತಕ್ಕಂಥದ್ದು. ಆ ಘಟನೆಯನ್ನು ಖಂಡಿಸಿ ಮತ್ತು ಅದೇ ಸ್ಥಳದಲ್ಲಿ ಅದೇ ದಿನ ನಾಳೆ 10ನೇ ತಾರೀಕು ಡಿಸೆಂಬರ್ 10ನೇ ತಾರೀಕು ಬುಧವಾರ ಬೆಳಗ್ಗೆ 10 ಗಂಟೆಗೆ ಬೆಳಗಾವಿಯಲ್ಲಿ ನಾವೆಲ್ಲ ಪಂಚಮಸಾಲಿಗಳು ಅವರೇನು ಸರ್ಕಾರ ಈ ಹೋರಾಟ ಹದಗೆಡಿಸ್ಬೇಕು, ಹೋರಾಟ ಹತ್ತಿಕ್ಕಬೇಕನ್ನೋ ಉದ್ದೇಶ ನಮ್ಗೆ ಹೊಡೆದಾರಲ್ಲ, ಅದೇ ಸ್ಥಳದಲ್ಲಿ ಕೂಡಿ ನಮ್ಮ ಹೋರಾಟ ನಿರಂತರ ನ್ಯಾಯ ಸಿಗೋರಿಗೆ ಹೋರಾಟ ಮಾಡ್ತೀವಿ ಅಂತೇಳಿ ನಮ್ಮ ನೋವನ್ನು ಒಳ ನುಂಗ್ಕೊಂಡು ಬಾಯಿಗೆ ಕಪ್ಪು ಬಟ್ಟೆ ಕಟ್ಕೊಂಡು ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿ ನಮ್ಮ ಅಕ್ಕನ್ನು ಕೇಳಕ್ಕೆ ಆವತ್ತಿನ ಅವತ್ತಿನ ಮೌನಪಥ ಸಂಚಾರ ಅಂತ ಹೆಸರಿಟ್ಕೊಂಡು ಅವ್ರ ಡ್ಯೂಟಿ ಅವ್ರು ಮಾಡ್ತೀವಿ ಯಾವಾಗಲೂ. ಬಟ್ ನಮ್ಮದು ಅದಕ್ಕೆ ಹೇಳಿದ್ದೇವೆ, ಈ ಸರ್ಕಾರ ಬಹುತೇಕ ಬೇರೆ ಬೇರೆ ವಾಮಮಾರ್ಗ ಹಿಡ್ಕೊಂಡು ನಮ್ಮ ತಡೆಯೋ ಪ್ರಯತ್ನ ಮಾಡ್ತಾರೆ. ಅದಕ್ಕಾಗಿ ನಾವು ಅವತ್ತೇ ಮೌನ ಪಥ ಸಂಚಲನ ಮಾಡಕತ್ತೀವಿ, ಮೌನಗಿದ್ಕೊಂಡು ಹೋರಾಟ ಮಾಡಕತ್ತೀವಿ. ಮೌನವಾಗಿ ಇದ್ಕೊಂಡು ಏನಾದರೂ ತಡೆಗಡೆ ಪ್ರಯತ್ನ ಮಾಡಿದರೆ ಬಹುತೇಕ ಅವ್ರ ಕಾಲ ಮೇಲೆ ಅವರೇ ಕಾಲಕ್ಕಂತಾರೆ. ಈಗ ಒಂದು ಕಡೆ ಕಾಶ್ಯಪ್ನವರು ಇವತ್ತೊಂದು ಹೇಳಿಕೆ ಏನಂದರೆ RSSನ ಹೋರಾಟ ಆಗೈತೆ, ಅದು ಸ್ವಾಮಿಗಳು ಕಾವಿ ಬಿಟ್ಟು ಕಾವಿ ಹಾಕೊಂಬರಲಿ. ನೋಡಿರಿ, ಯಾರು ಹೋರಾಟ ಮಾಡ್ತಾರೋ ಹೋರಾಟ ಮಾಡೋವಂಥವ್ರಿಗೆ ಯಾವಾಗಲೂ ಸಹ ಹೋರಾಟ ಮಾಡದೇ ಇರ್ತಕ್ಕಂಥ ವ್ಯಕ್ತಿಗಳು ಟೀಕೆಗಳು ಮಾಡೋದು ಸಹಜ. ಅಂಥವ್ರ ಬಗ್ಗೆ ನಾನು ಮಾತಾಡಿ ಯಾವ ಕಾರಣಕ್ಕೂ ನನ್ನ ಸಮಯನೂ ವ್ಯರ್ಥ ಮಾಡೋಕ್ಕೆ ಹೋಗಲ್ಲ. ನಾಳೆ ನಡೆಯುವಂಥ ಹೋರಾಟದ ಬಗ್ಗೆ ಅಷ್ಟೇ ಗಮನ ಕೊಡ್ತೀನಿ. ಅಲ್ಲ, ಅವ್ರು ಏನಾದರೂ ಅವ್ರ ಬಗ್ಗೆ ಎಲ್ಲ ಜನರಿಗೆ ಗೊತ್ತೈತಿ. ನಾನು ಪದೇ ನೀವು ಟಿ ವಿಯಲ್ಲಿ ಅವ್ರ ಬಗ್ಗೆ ಕೇಳೋದು, ನಾನು ಅವ್ರ ಬಗ್ಗೆ ಹೇಳೋದು ಸರಿಯಲ್ಲ. ನಾನು ಪಾಸಿಟಿವ್ ಹೊಂಟಿದ್ದೇನೆ. ಹಾಗಾಗಿ ಹೋರಾಟ ಮಾಡುವಂಥ ವ್ಯಕ್ತಿಗಳಿಗೆ, ಹೋರಾಟ ಹದಗೆಡಿಸುವಂಥ ವ್ಯಕ್ತಿಗಳು ಮಾತಾಡೋದು ಸಹಜ. ಅದು ಅವ್ರು ಏನು ಬೇಕಾದ್ರೂ ಮಾತಾಡಲಿ, ನಮ್ಮ ಗುರಿ ಮಾತ್ರ ಸ್ಪಷ್ಟವಾಗೈತೆ. ಎಲ್ಲೋ ಒಂದು ಕಡೆ ಈ ಹೋರಾಟ ಏನು ಮೀಸಲಾತಿ ಹೋರಾಟ ಈಗ ನಿಮ್ಮ ಗೊಂದಲ ಮಾಡ್ಕೊಂಡು ಇದೆಲ್ಲ ಎಲ್ಲೋ ಗೊಂದಲ ಆಯ್ತು ಅನ್ಸುತ್ತೆ. ಏನು ಬೇಕಾದ್ರೂ ಮಾಡ್ಕೊಳ್ರಿ, ಅಲ್ಲಿ ಏನೇ ಇಲ್ಲ. ಒಂದು ಬದ್ಧತೆಗೆ ಹೋಗೋ ಸಂದರ್ಭದಲ್ಲಿ ಈ ದೇಶದಲ್ಲಿ ಯಾರ್ಯಾರು ಹೋರಾಟ ಮಾಡ್ತಾರೋ ಹೋರಾಟ ಮಾಡುವಂಥ ವ್ಯಕ್ತಿಗಳಿಗೆ ಇಂಥ ಅನೇಕ ಕಠಿಣವಾದ ಸವಾಲುಗಳು ಬರೋದು ಸಹಜ. ಅದು ನಾವು ಮಾತ್ರ ದುತಿಗೆಡ್ಲಾರ್ದೇ ಇಟ್ಟಂಥ ಹೆಜ್ಜೆಯನ್ನು ತೊಟ್ಟಂಥ ಸಂಕಲ್ಪವನ್ನು ಮುಟ್ಟೊಂದು ಗುರಿ ಮುಟ್ಟಲಿಕ್ಕೆ ಹೋಗ್ತೀವಿ. ಇಂಥ 100 ಟೀಕೆ ಟಿಪ್ಪಣಿಗಳು ಏನೇ ಬಂದರೂ ಅದೆಲ್ಲರೂ ಭಗವಂತನ ಪಾದಕ್ಕೆ ಅರ್ಪಣೆ ಮಾಡ್ತೀವಿ. ಜನರು ನಮ್ಮ ನಂಬ್ಕೊಂಡಿದ್ದಾರೆ. ಜನಸಾಮಾನ್ಯರಿಗೋಸ್ಕರವಾಗಿ ಕೊನೆ ಉಸಿರವರೆಗೂ ನ್ಯಾಯ ಸಿಗೋರಿಗೆ ಹೋರಾಟ ಮಾಡ್ತೀವಿ. ಈಗಾಗಲೇ ಈ ಮುಖ್ಯಮಂತ್ರಿಗಳಂತರೂ ಅಧಿವೇಶನದಲ್ಲಿ ಹೇಳ್ಬಿಟ್ಟಿದ್ದಾರೆ, ನಮ್ಮ ಹೋರಾಟದ ಬಗ್ಗೆ ನಕಾರಾತ್ಮಕ ಮಾತಾಡಿದ್ದಾರೆ. ಅವ್ರ ಹತ್ರ ನಾವು ಹೋಗಿ ಮೀಸಲಾತಿ ಬೇಕಂತ ಕೇಳಕ್ಕೆ ಹೋಗಲ್ಲ. ಅವ್ರ ಮನಸ್ಸು ಪರಿವರ್ತನೆಗೆ ಅವರಾಗೆ ನಮ್ಮ ಕರೆದು ಮೀಸಲಾತಿ ಕೊಡ್ತೀವಿ ಅಂತ ಹೇಳಿದ ಮೇಲೆ ಬೇಕು ಅವ್ರ ಹತ್ರ ಹೋಗ್ತೀವಿ. ಅಲ್ಲಿವರೆಗೆ ನಿರಂತರವಾಗಿರ್ತಕ್ಕಂಥ ಚಳವಳಿಯನ್ನು ಜೀವಂತವಾಗಿಡುವ ದೃಷ್ಟಿಯಿಂದ ಪ್ರತಿ ತಾಲೂಕು ಪ್ರತಿ ಊರಲ್ಲಿ ಸಂಘಟನೆ ಮಾಡ್ಕೊಂತ ಸಮಾಜವನ್ನು ಕಟ್ಟೋ ಕೆಲಸ ಮಾಡ್ಕೊಂತ ಹೋಗ್ತೇವೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.